ಕನ್ನಡ ಚಿತ್ರರಂಗದಲ್ಲಿ ಖಳನಟನ ಪಾತ್ರಕ್ಕೆ ತನ್ನದೇ ಮೌಲ್ಯವನ್ನು ತಂದುಕೊಟ್ಟವರು ಶ್ರೀನಿವಾಸ್ ತೂಗುದೀಪ್ ಅವರು. 1943ರಲ್ಲಿ ಮುನಿಸ್ವಾಮಿ ಮತ್ತು ಪಾರ್ವತಮ್ಮರ 4ನೇ ಮಗನಾಗಿ ಜನಿಸಿದರು. ಇವರು ಚಿಕ್ಕವರಿರುವಾಗಲೇ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಅಭಿನಯಿಸಬೇಕೆಂಬ ಆಸಕ್ತಿ ತುಂಬ ಇತ್ತು. ಹಾಗಾಗಿ ಇವರು ಸಿನಿಮಾಸಕ್ತಿ ಇವರನ್ನು ಸಿನಿಮಾ ಕೈಬೀಸಿ ಕರೆಯಿತು. 1966ರಲ್ಲಿ ಮೊದಲ ಬಾರಿಗೆ ಚಿತ್ರರಂಗದಲ್ಲಿ, ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಹಚ್ಚಿದ್ರು. ಅದುವೇ ತೂಗುದೀಪು. ಅದೇ ಹೆಸರಿಂದ ಮುಂದೆ ಪ್ರಸಿದ್ಧರಾದರು. ಆ ನಂತರ ಅನೇಕ ಚಿತ್ರಗಳು ಇವರಿಗೆ ಯಶಸ್ಸನ್ನು ತಂದುಕೊಟ್ಟವು. ಮೇಯರ್ ಮುತ್ತಣ್ಣ, ಗಂಧದ ಗುಡಿ, ಬಂಗಾರದ ಪಂಜರ, ಕಳ್ಳ ಕುಳ್ಳ ಮುಂತಾದ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಅನೇಕ ಚಿತ್ರಗಳು ರಾಜ್ಕುಮಾರ್ ಜೊತೆನೇ ಅಭಿನಯಿಸಿದ್ದಾರೆ. ಇವರಿಗೆ 3 ಮಕ್ಕಳು. 2 ಜನ ನಿಮಗೆ ಈಗಾಗಲೇ ಗೊತ್ತಿದೆ. ಒಂದು ಹೆಣ್ಣು ಮಗು, ಒಬ್ಬರು ದಿನಕರ ತೂಗುದೀಪ್ ಆದರೆ ಇನ್ನೊಬ್ಬರು ದರ್ಶನ್ ತೂಗುದೀಪು, ಇನ್ನೊಂದು ಅವರಿಬ್ಬರ ಅಕ್ಕ ಕೂಡ ಇದ್ದಾರೆ. ಸುಮಾರು 190ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ.